ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಜಾವಾ ಸ್ಕ್ರಿಪ್ಟ್ ಕಲಿಯೋಣ ಟ್ಯುಟೋರಿಯಲ್ ಅಲ್ಲಿ HTML ಡಾಮ್ ಅಂದ್ರೆ ಏನು, HTML ಡಾಮ್ ನ ಜಾವಾ ಸ್ಕ್ರಿಪ್ಟ್ ಇಂದ ಹೇಗೆ ಆಕ್ಸೆಸ್ ಮಾಡೋದು ಮತ್ತೆ ಡಾಮ್ ಆಬ್ಜೆಕ್ಟ್ ನ ಹೇಗೆ ಮ್ಯಾನಿಪುಲೇಟ್ ಮಾಡೋದು ಅಂತ ಕಲಿಯೋಣ ಬನ್ನಿ. ಡಾಮ್ ಅಂದ್ರೆ ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್. When a web page is loaded, browser creates a DOM of the HTML page. ನಾವು ಯಾವುದೇ ಒಂದು ವೆಬ್ ಪೇಜ್ ನ ಲೋಡ್ ಮಾಡಿದಾಗ ನಮ್ಮ ಬ್ರೌಸರ್ ಅಂದ್ರೆ ಗೂಗಲ್ ಕ್ರೋಮ್ ಇರ್ಬೋದು, ಫೈರ್ಫಾಕ್ಸ್ ಇರ್ಬೋದು ಅಥವಾ ಇಂಟರ್ನೆಟ್ ಎಡ್ಜ್ ಇರ್ಬೋದು, ಇದೆಲ್ಲ ಬ್ರೌಸರ್ಸ್ ಈ HTML ಪೇಜ್ ನ ಒಂದು ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಅಂದ್ರೆ ನಮ್ಮ HTML ಎಲಿಮೆಂಟ್ಸ್ ಎಲ್ಲಾನು ಒಂದು ಆಬ್ಜೆಕ್ಟ್ ಆಗಿ ಟ್ರೀಟ್ ಮಾಡುತ್ತೆ. With HTML DOM, JavaScript can access and change all HTML elements. ಈಗ HTML ಎಲಿಮೆಂಟ್ಸ್ ಎಲ್ಲಾನು ಒಂದು ಆಬ್ಜೆಕ್ಟ್ ಆಗಿ ಟ್ರೀಟ್ ಮಾಡೋದ್ರಿಂದ ನಮ್ಮ ಜಾವಾ ಸ್ಕ್ರಿಪ್ಟ್ ಇಂದ ನಾವು ಅದನ್ನ ಆಕ್ಸೆಸ್ ಮಾಡಬಹುದು ಮತ್ತೆ ವ್ಯಾಲ್ಯೂಸ್ ನ ಚೇಂಜ್ ಮಾಡಬಹುದು. JavaScript treats all HTML elements as objects. ನಾವು ಜಾವಾ ಸ್ಕ್ರಿಪ್ಟ್ ಅಲ್ಲಿ ಈ ಡಾಮ್ ನ ಏನಂತ ಇದೆಯೋ ಅದೆಲ್ಲಾನು ಆಬ್ಜೆಕ್ಟ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಒಂದು ಸ್ಯಾಂಪಲ್ HTML ಡಾಕ್ಯುಮೆಂಟ್ ನೋಡೋಣ. ಇದರಲ್ಲಿ ಹೆಡ್ ಸೆಕ್ಷನ್ ಅಲ್ಲಿ ಟೈಟಲ್ ಇದೆ ಮತ್ತೆ ಬಾಡಿ ಸೆಕ್ಷನ್ ಅಲ್ಲಿ ಒಂದು ಹೆಡ್ಡಿಂಗ್ ಇದೆ. ಈ HTML ಟೆಂಪ್ಲೇಟ್ ನ ಒಂದು ಡಾಮ್ ಟ್ರೀ ಆಗಿ ನೋಡಿದ್ರೆ ಹೇಗಿರತ್ತೆ? ಮೊದಲನೇದು ನಮ್ಮ ಡಾಕ್ಯುಮೆಂಟ್ ಆಬ್ಜೆಕ್ಟ್, ಅಂದ್ರೆ ಆ ವೆಬ್ ಪೇಜ್ ಇಟ್ ಸೆಲ್ಫ್ ಇಸ್ ಅ ಆಬ್ಜೆಕ್ಟ್. ಅದನ್ನ ನಾವು ಡಾಕ್ಯುಮೆಂಟ್ ಆಬ್ಜೆಕ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ರೂಟ್ ಎಲಿಮೆಂಟ್, ಇದು ಪೇರೆಂಟ್ ಆಬ್ಜೆಕ್ಟ್ ಅಂತ ಹೇಳ್ಬೋದು. ನಮ್ಮ HTML ಟ್ಯಾಗ್, ಈ HTML ಟ್ಯಾಗ್ ಒಳಗಡೆ ಹೆಡ್ ಸೆಕ್ಷನ್ ಮತ್ತೆ ಬಾಡಿ ಸೆಕ್ಷನ್ ಇದೆ. ಹೆಡ್ ಸೆಕ್ಷನ್ ಅಲ್ಲಿ ಟೈಟಲ್ ಇದೆ, ಟೈಟಲ್ ಅಲ್ಲಿ ಟೆಕ್ಸ್ಟ್ ಸ್ಯಾಂಪಲ್ HTML ಟೆಂಪ್ಲೇಟ್ ಅಂತ ಇದೆ. ಅದೇ ರೀತಿ ಬಾಡಿ ಸೆಕ್ಷನ್ ಅಲ್ಲಿ ಒಂದು ಹೆಡ್ಡಿಂಗ್ ಇದೆ, ಅದರಲ್ಲಿ ಟೆಕ್ಸ್ಟ್ ವೆಲ್ಕಮ್ ಟು ಕಲಿಯೋಣ ಅಂತ ಇದೆ. ಇದು ಡಾಮ್ ಟ್ರೀ ಅಂತ ಹೇಳ್ತೀವಿ, ಯಾಕಂದ್ರೆ ಒಂದು ಎಲಿಮೆಂಟ್ ಒಳಗಡೆ ಇನ್ನೊಂದು ಎಲಿಮೆಂಟ್ ಇದೆ. ಪ್ರತಿಯೊಂದನ್ನು ನಾವು ಇದನ್ನ ಆಬ್ಜೆಕ್ಟ್ ಆಗಿ ಟ್ರೀಟ್ ಮಾಡ್ತೀವಿ. ಈಗ ನಮ್ಮ HTML ಎಲಿಮೆಂಟ್ಸ್ ನ ಆಬ್ಜೆಕ್ಟ್ ಆಗಿ ಟ್ರೀಟ್ ಮಾಡೋದ್ರಿಂದ ಹೇಗೆ ನಾವು ಅದನ್ನ ಆಕ್ಸೆಸ್ ಮಾಡ್ಬೋದು ಮತ್ತೆ ಮ್ಯಾನಿಪುಲೇಟ್ ಹೇಗೆ ಮಾಡೋದು ಅಂತ ಪ್ರಾಕ್ಟಿಕಲ್ ಆಗಿ ನೋಡೋಣವಾ? ನಾನು ಕೋಡ್ ಪೆನ್ ಎಡಿಟರ್ ಅಲ್ಲಿ ಒಂದು ಸ್ಯಾಂಪಲ್ HTML ಟೆಂಪ್ಲೇಟ್ ನ ಬರೆದಿದ್ದೀನಿ. ಇದರಲ್ಲಿ ಒಂದು ಹೆಡಿಂಗ್ ಟ್ಯಾಗ್ ಇದೆ, ವೆಲ್ಕಮ್ ಟು ಕಲಿಯೋಣ ಅಂತ. ಆಮೇಲೆ ಒಂದು ಲಿಸ್ಟ್ ನ ಡಿಫೈನ್ ಮಾಡಿದ್ದೀನಿ. ಇಲ್ಲಿ 3 ಐಟಮ್ಸ್ ಇದೆ, HTML, CSS ಮತ್ತೆ ಜಾವಾ ಸ್ಕ್ರಿಪ್ಟ್ ಅಂತ. ಹಾಗೆ ಇದಕ್ಕೆ ಬೇಸಿಕ್ ಸ್ಟೈಲ್ಸ್ ಕೊಟ್ಟಿದ್ದೀನಿ, ಅಂದ್ರೆ ಒಂದು ಬ್ಯಾಕ್ ಗ್ರೌಂಡ್ ಕಲರ್ ಕೊಟ್ಟಿದ್ದೀನಿ ಈ ಲಿಸ್ಟ್ಗೆ. ಈಗ ನನ್ನ ಜಾವಾ ಸ್ಕ್ರಿಪ್ಟ್ ಎಡಿಟರ್ ಅಲ್ಲಿ ನಾವು ಡಾಕ್ಯುಮೆಂಟ್ ಆಬ್ಜೆಕ್ಟ್ಸ್ ನ ಹೇಗೆ ಆಕ್ಸೆಸ್ ಮಾಡೋದು ಅಂತ ನೋಡೋಣ. ಮೊದಲನೇದು ಗೆಟ್ ಎಲಿಮೆಂಟ್ ಬೈ ಐಡಿ ಅನ್ನೋ ಒಂದು ಮೆಥಡ್. ಈಗ ನೀವು ನೋಡಿದ್ರೆ ಇದೆಲ್ಲಾನು ಒಂದು ವೆಬ್ ಪೇಜ್ ಲೋಡ್ ಆದ ತಕ್ಷಣ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಿದೆ. ಅದು ಪೇರೆಂಟ್ ಆಬ್ಜೆಕ್ಟ್ ಬಂದು ವಿಂಡೋ ಆಬ್ಜೆಕ್ಟ್ ಅಂತ. ಈಗ ನಾವು ಯಾವುದೇ ಒಂದು ಮೆಥಡ್ ಉಪಯೋಗಿಸಿದ್ರೆ ವಿಂಡೋ ಡಾಟ್ ಅಲರ್ಟ್ ಅಂತ ನಾವು ಉಪಯೋಗಿಸ್ಬೋದು. ಈ ಮೆಥಡ್ಸ್ ಎಲ್ಲಾನು ಈ ವಿಂಡೋ ಆಬ್ಜೆಕ್ಟ್ ಅಲ್ಲಿ ಇರತ್ತೆ. ಅದ್ರ ನೆಕ್ಸ್ಟ್ ಇರೋ ಆಬ್ಜೆಕ್ಟ್ ನಮ್ಮ ಡಾಕ್ಯುಮೆಂಟ್ ಆಬ್ಜೆಕ್ಟ್. ಸೊ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐಡಿ. ಈ ಮೆಥಡ್ ಅಂದ್ರೆ ಈ ಫಂಕ್ಷನ್ ಏನ್ ಮಾಡತ್ತೆ, ನಮ್ಮ ವೆಬ್ ಪೇಜ್ ಅಲ್ಲಿ ಯಾವ HTML ಎಲಿಮೆಂಟ್ ಈ ಐಡಿಯಲ್ಲಿ ಡಿಫೈನ್ ಆಗಿರತ್ತೋ ಅದನ್ನ ನಮ್ಗೆ ಪಿಕ್ ಮಾಡತ್ತೆ. ಇಲ್ಲಿ ನಾನು ಹೆಡ್ಡಿಂಗ್ ಅಂತ ಕೊಡ್ತೀನಿ. ನೀವು HTML ಟೆಂಪ್ಲೇಟ್ ನೋಡಿದ್ರೆ ಇಲ್ಲಿ H1 ಟ್ಯಾಗ್ಗೆ ನಾನು ಐಡಿನ ಹೆಡ್ಡಿಂಗ್ ಅಂತ ಕೊಟ್ಟಿದ್ದೀನಿ. ಸೊ ಅದನ್ನ ಇಲ್ಲಿ ಉಪಯೋಗಿಸ್ತೀನಿ. ಈಗ ಇದನ್ನ ನಾನು ಕನ್ಸೋಲ್ ಡಾಟ್ ಲಾಗ್ ಒಳಗಡೆ ಹಾಕ್ತೀನಿ. ನನಗೆ ಕನ್ಸೋಲ್ ಅಲ್ಲಿ ಏನ್ ಪ್ರಿಂಟ್ ಆಗತ್ತೆ ಅಂತ ನೋಡೋಣ. ನಾನು ಏನ್ ಮಾಡ್ತಾ ಇದೀನಿ, ನನ್ನ ವೆಬ್ ಪೇಜ್ ಅಲ್ಲಿ ಯಾವ HTML ಎಲಿಮೆಂಟ್ಗೆ ಹೆಡ್ಡಿಂಗ್ ಅಂತ ಇದೆಯೋ ಐಡಿ ಅದನ್ನ ನಾನು ತಗೊಂತಾ ಇದೀನಿ. ಸೊ H1 ಹೆಡ್ಡಿಂಗ್ ಈ ಟ್ಯಾಗ್ ನಮ್ಗೆ ಇಲ್ಲಿ ಪ್ರಿಂಟ್ ಆಗ್ತದೆ. ಸೊ ಗೆಟ್ ಎಲಿಮೆಂಟ್ ಬೈ ಐಡಿ ಅಂದ್ರೆ ನಾವು ಐಡಿ ಉಪಯೋಗಿಸ್ಕೊಂಡು ಫೈಂಡ್ ಔಟ್ ಮಾಡೋದು. ಈಗ ನಾನು ಬರೀ ಟೆಕ್ಸ್ಟ್ ತಗೊಬೇಕು ಅಂತ ಇಟ್ಕೊಳ್ಳಿ. ಆಗ ನಾನು ಏನ್ ಮಾಡ್ಬೋದು, ಒಂದು ವೇರಿಯೇಬಲ್ ತಗೊಂತೀನಿ, ಲೆಟ್ ಹೆಡ್ಡಿಂಗ್ ಈಕ್ವಲ್ ಟು ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐಡಿ ಹೆಡ್ಡಿಂಗ್, ಇಲ್ಲಿ ಡಾಟ್ ಇನ್ ಟೆಕ್ಸ್ಟ್
ಅಂತ ಹಾಕ್ತೀನಿ. ಇನ್ನರ್ ಟೆಕ್ಸ್ಟ್ ಅಂದ್ರೆ ನಂಗೆ ಹೆಡ್ಡಿಂಗ್ ಒಳಗಡೆ ಡಿಫೈನ್ ಮಾಡಿರೋ ಟೆಕ್ಸ್ಟ್ ಮಾತ್ರ ಬರಬೇಕು. ಸೊ ಈಗ ಕನ್ಸೋಲ್ ಡಾಟ್ ಲಾಗ್ ಹೆಡ್ಡಿಂಗ್. ಈಗ ನನ್ಗೇನ್ ಪ್ರಿಂಟ್ ಆಗತ್ತೆ ನೋಡೋಣವಾ? ನಾನು ಈ ಪ್ರೋಗ್ರಾಮ್ನ ರನ್ ಮಾಡಿದ್ರೆ ನನ್ನ HTML ಪೇಜಲ್ಲಿರೋ ಆ ಹೆಡ್ಡಿಂಗ್ ಟ್ಯಾಗ್ ಅಲ್ಲಿರೋ ಟೆಕ್ಸ್ಟ್ ಬೇಕು. ಸೊ ವೆಲ್ಕಮ್ ಟು ಕಲಿಯೋಣ ಅಂತ ಪ್ರಿಂಟ್ ಆಗ್ತದೆ. ಇದು ನಾವು ಗೆಟ್ ಎಲಿಮೆಂಟ್ ಬೈ ID ಅನ್ನೋ ಮೆಥಡ್ನ ಉಪಯೋಗಿಸುವಂತ ರೀತಿ. ಈ ಫಂಕ್ಷನ್ನ ನಾವು ತುಂಬಾ ಸತಿ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ಸ್ ಅಲ್ಲಿ ಉಪಯೋಗಿಸ್ತೀವಿ. ನೆಕ್ಸ್ಟ್ ಕ್ವೆರಿ ಸೆಲೆಕ್ಟರ್. ಇದು ಲೇಟೆಸ್ಟ್ ವರ್ಷನ್ಸ್ ಆಫ್ ಜಾವಾ ಸ್ಕ್ರಿಪ್ಟ್ ಅಲ್ಲಿ ಬಂದಿರುವಂತ ಮೆಥಡ್, ಮತ್ತೆ ತುಂಬಾ ಹೆಲ್ಪ್ಫುಲ್ ಆಗುವಂತ ಮೆಥಡ್. ಈ ಗೆಟ್ ಎಲಿಮೆಂಟ್ ಬೈ ID ಅನ್ನೋದು ಬರೀ ID ನ ಮಾತ್ರ ಸೆಲೆಕ್ಟ್ ಮಾಡತ್ತೆ. ಆದ್ರೆ ಈ ಕ್ವೆರಿ ಸೆಲೆಕ್ಟರ್ ಅನ್ನೋದು ID, ಟ್ಯಾಗ್, ಸ್ಟೈಲ್ಸ್ ಬೇಸಿಸ್ ಮೇಲೆ ಕೂಡ ನೀವು ಉಪಯೋಗಿಸ್ಬೋದು. ಸೊ ಕನ್ಸೋಲ್ ಡಾಟ್ ಲಾಗ್ ಡಾಕ್ಯುಮೆಂಟ್ ಡಾಟ್ ಕ್ವೆರಿ ಸೆಲೆಕ್ಟರ್. ಇಲ್ಲಿ ನಾನು ಯಾವ ಟ್ಯಾಗ್ ಅನ್ನ ಕೊಡ್ತೀನಿ, UL ಅಂದ್ರೆ ನನ್ನ ಲಿಸ್ಟ್ ಅಲ್ಲಿ ಇರೋದೆಲ್ಲ ನನಗೆ ಪ್ರಿಂಟ್ ಆಗ್ಬೇಕು. ಸೊ ಈಗ ಇದನ್ನ ರನ್ ಮಾಡಿದ್ರೆ ನನಗೆ ಔಟ್ಪುಟ್ ಏನ್ ಬರತ್ತೆ? ಈ ಲಿಸ್ಟ್ ಐಟಮ್ಸ್ ಬರಬೇಕು. ಸೊ ನೋಡೋಣವಾ? ನೋಡಿ, ನನ್ನ ಲಿಸ್ಟ್ ಟ್ಯಾಗ್ ಅಲ್ಲಿ ಏನ್ ಡಿಫೈನ್ ಮಾಡಿದ್ನೋ ಅದು ನನಗೆ ಔಟ್ಪುಟ್ ಆಗಿ ಬರ್ತದೆ. ಸೊ ಇದು ಕ್ವೆರಿ ಸೆಲೆಕ್ಟರ್ ಉಪಯೋಗಿಸುವಂತ ಒಂದು ರೀತಿ. ಈ ಕ್ವೆರಿ ಸೆಲೆಕ್ಟರ್ ಅಲ್ಲಿ ನಾನು ಸ್ಟೈಲ್ಸ್ ಕೂಡ ಉಪಯೋಗಿಸಬಹುದು ಅಂತ ಹೇಳಿದೆ. ಅದು ಹೇಗೆ? ಕನ್ಸೋಲ್ ಡಾಟ್ ಲಾಗ್ ಡಾಕ್ಯುಮೆಂಟ್ ಡಾಟ್ ಕ್ವೆರಿ ಸೆಲೆಕ್ಟರ್. ಇಲ್ಲಿ ಸ್ಟೈಲ್, ಇಲ್ಲಿ ನಾನು ಲಿಸ್ಟ್ ಅಂತ ಉಪಯೋಗಿಸಿರೋದ್ರಿಂದ ಇಲ್ಲಿ ಡಾಟ್ ಲಿಸ್ಟ್ ಅಂತ ಕೊಡ್ಬೇಕು. ಸ್ಟೈಲ್ಸ್ಗೆ ನಾವು ಡಾಟ್ ಅಂತ ಉಪಯೋಗಿಸ್ತೀವಿ. ID ಅಂದ್ರೆ ಆಶ್ ಉಪಯೋಗಿಸ್ತೀವಿ. ಸೊ ಇದನ್ನ ನಾವು ಈಗ ರನ್ ಮಾಡಿದ್ರೆ ಔಟ್ಪುಟ್ ಏನಂತ ಬರ್ಬೋದು ನೋಡೋಣವಾ? ನೋಡಿ, ನನಗೆ ಸೇಮ್ ಔಟ್ಪುಟ್ ಬರ್ತದೆ. ಯಾಕಂದ್ರೆ ನಾನು ಐದರ್ ಟ್ಯಾಗ್ ಉಪಯೋಗಿಸ್ಕೊಬಹುದು ಅಥವಾ ಸ್ಟೈಲ್ಸ್ ಉಪಯೋಗಿಸ್ಕೊಬಹುದು ಅಥವಾ ID ಉಪಯೋಗಿಸ್ಕೊಬಹುದು. ಈ ಗೆಟ್ ಎಲಿಮೆಂಟ್ ಬೈ ID ಅಲ್ಲಿ ನಾವು ಬರೀ ID ಮಾತ್ರ ಉಪಯೋಗಿಸುವಂಥದ್ದು. ಆದ್ರೆ ಕ್ವೆರಿ ಸೆಲೆಕ್ಟರ್ ಅಲ್ಲಿ ನಾವು ಯಾವ್ದು ಬೇಕಾದ್ರೂ ಉಪಯೋಗಿಸ್ಕೊಬಹುದು. ಇದು ಸಿಂಗಲ್ ಎಲಿಮೆಂಟ್ ಸೆಲೆಕ್ಟರ್ ಅಂತ ಹೇಳಿದ್ವಿ, ಅಂದ್ರೆ ಒಂದೇ ಒಂದು ಸೆಲೆಕ್ಟ್ ಆಗುವಂಥದ್ದು. ಈಗ ನನಗೆ ಈ ಲಿಸ್ಟ್ ಐಟಮ್ಸ್ ಬೇಕು ಅಂತ ಅನ್ಕೊಳ್ಳಿ. ಆಗ ನಾನು ಇದೇ ರೀತಿ ಇಲ್ಲಿ ಲಿಸ್ಟ್ ಅಂತ ಕೊಡೋ ಬದಲು LI ಅಂತ ಕೊಡ್ತೀನಿ. ಸೊ ನನಗೆ LI ಟ್ಯಾಗ್ ಅಲ್ಲಿ ಇರೋದೆಲ್ಲ ಬೇಕು. ಇಲ್ಲಿ ನನಗೆ 3 LI ಟ್ಯಾಗ್ ಇದೆ. ನೀವು HTML ಟೆಂಪ್ಲೇಟ್ ನೋಡಿದ್ರೆ ಸೊ ನನಗೆ ಇಲ್ಲಿ ಏನ್ ಪ್ರಿಂಟ್ ಆಗ್ಬೋದು? ಕ್ವೆರಿ ಸೆಲೆಕ್ಟರ್ LI ಅಂತ ಕೊಟ್ಟಿನಲ್ವಾ? ನೋಡೋಣ, ನನಗೆ ಬರೀ ಫಸ್ಟ್ ಒನ್ ಮಾತ್ರ ಪ್ರಿಂಟ್ ಆಗ್ತಾ ಇದೆ. ಯಾಕೆ? ಯಾಕಂದ್ರೆ ನಾವು ಕ್ವೆರಿ ಸೆಲೆಕ್ಟರ್ ಅಂತ ಕೊಟ್ಟಿದ್ದೀವಿ. ಇದು ಸಿಂಗಲ್ ಎಲಿಮೆಂಟ್ ಸೆಲೆಕ್ಟರ್. ನಾವು ಮಲ್ಟಿಪಲ್ ಎಲಿಮೆಂಟ್ಸ್ ನ ಸೆಲೆಕ್ಟ್ ಮಾಡಬೇಕು ಅಂದ್ರೆ ಕ್ವೆರಿ ಸೆಲೆಕ್ಟರ್ ಆಲ್ ಅಂತ ಕೊಡ್ಬೇಕು. ಈಗ ನಾವು ಇದೇ ಪ್ರೋಗ್ರಾಮ್ ನ ರನ್ ಮಾಡಿದ್ರೆ ನಮ್ಗೆ ಎಲ್ಲಾ ಲಿಸ್ಟ್ ಐಟಮ್ಸು ಪ್ರಿಂಟ್ ಆಗತ್ತೆ. ನೋಡೋಣವಾ? ನೋಡಿ, 3 ಆಬ್ಜೆಕ್ಟ್ಸ್ ಪ್ರಿಂಟ್ ಆಗ್ತದೆ. ಈಗ ಇದ್ರ ವ್ಯಾಲ್ಯೂಸ್ ನಾವು ತಗೊಬಹುದು. ಇದು ಆಬ್ಜೆಕ್ಟ್ಸ್ ಆಗಿರೋದ್ರಿಂದ ನಮ್ಗೆ ಇಲ್ಲಿ ಬರೀ ಹೆಸರು ಬರ್ತದೆ, ಬಟ್ ನಾವು ಫುಲ್ ಆಬ್ಜೆಕ್ಟ್ಸ್ ಕೂಡ ಪ್ರಿಂಟ್ ಮಾಡ್ಬೋದು. ಅದಕ್ಕೆ ಗೆಟ್ ಎಲಿಮೆಂಟ್ಸ್ ಬೈ ಕ್ಲಾಸ್ ನೇಮ್, ಗೆಟ್ ಎಲಿಮೆಂಟ್ಸ್ ಬೈ ಟ್ಯಾಗ್ ನೇಮ್ ಅನ್ನೋದನ್ನ ಉಪಯೋಗಿಸ್ಕೊಬಹುದು. ಈ 2 ಮೆಥಡ್ಸ್ ಉಪಯೋಗಿಸ್ಬೋದು. ಇಲ್ಲಿ ನಾನು ಯಾವುದೇ ಕ್ಲಾಸ್ ಉಪಯೋಗಿಸಿಲ್ಲ, ಅದಕ್ಕೆ ನಾನು ಟ್ಯಾಗ್ ನೇಮ್ ನ ಉಪಯೋಗಿಸ್ತೀನಿ. ಗೆಟ್ ಎಲಿಮೆಂಟ್ಸ್ ಬೈ ಟ್ಯಾಗ್ ನೇಮ್. ಇಲ್ಲಿ ನೋಡಿದ್ರೆ ಗೆಟ್ ಎಲಿಮೆಂಟ್ ಅಲ್ಲ, ಗೆಟ್ ಎಲಿಮೆಂಟ್ಸ್ ಅಂತ ನೋಡ್ತಾ ಇದೀವಿ. ಸೊ ಈಗ ಈ ಪ್ರೋಗ್ರಾಮ್ ರನ್ ಮಾಡಿದ್ರೆ ಔಟ್ಪುಟ್ ಏನಂತ ಬರ್ಬೋದು? ಇಲ್ಲಿ ನಮ್ಗೆ ಆಬ್ಜೆಕ್ಟ್ ಆಗಿ ಬಂತು, ಬಟ್ ಫುಲ್ ಆಬ್ಜೆಕ್ಟ್ಸ್ ಪ್ರಿಂಟ್ ಆಗಿಲ್ಲ. ಇಲ್ಲಿ ಆಬ್ಜೆಕ್ಟ್ HTML ಕಲೆಕ್ಷನ್ ಆಗಿ ಬಂತು. ಸೊ ಇದು ಕೂಡ ನಮ್ಗೆ ಈ ತರ ಬರ್ತದೆ. ಬಟ್ ಇದನ್ನ ನಾವು ಫಾರ್ ಈಚ್ ಹಾಕೊಂಡು ಲೂಪ್ ಮಾಡಿದ್ರೆ ನಮ್ಗೆಲ್ಲ ಪ್ರಾಪರ್ಟೀಸ್ ಕೂಡ ಬರುತ್ತೆ. ಇದು ಮಲ್ಟಿಪಲ್ ಎಲಿಮೆಂಟ್ ಸೆಲೆಕ್ಟರ್. ಈಗ ನೆಕ್ಸ್ಟ್ ನಾವು ಒಂದು ಡಾಮ್ ಆಬ್ಜೆಕ್ಟ್ ನ ಹೇಗೆ ಮ್ಯಾನಿಪುಲೇಟ್ ಮಾಡೋದು ಅಂತ ನೋಡೋಣ. ಇಷ್ಟು ಆಕ್ಸೆಸಿಂಗ್ ಡಾಮ್ ಎಲಿಮೆಂಟ್ಸ್ ಬಗ್ಗೆ. ನೆಕ್ಸ್ಟ್ ಮ್ಯಾನಿಪುಲೇಟಿಂಗ್ ಡಾಮ್.
ಈಗ ನಾವು ಗೆಟ್ ಎಲಿಮೆಂಟ್ ಬೈ ID ಇಂಥದೆಲ್ಲ ಉಪಯೋಗಿಸಿದ್ವಿ ಅಲ್ವಾ, ಕ್ವೆರಿ ಸೆಲೆಕ್ಟರ್ ಅದೆಲ್ಲ, ಅದನ್ನೇ ಉಪಯೋಗಿಸ್ಕೊಂಡು ಹೇಗೆ ಮ್ಯಾನಿಪ್ಯುಲೇಟ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ನನಗೆ ಈ ಹೆಡ್ಡಿಂಗ್, ಇಲ್ಲಿ ಏನು ಹೆಡ್ಡಿಂಗ್ ಇದೆಯೋ ವೆಲ್ಕಮ್ ಟು ಕಲಿಯೋಣ ಅಂತ, ಅದು ನನಗೆ ಚೇಂಜ್ ಆಗಬೇಕು. ಸೊ ಅದು ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ID. ID ಏನಿದೆ ಹೆಡ್ಡಿಂಗ್ ಅಂತಿದೆ. ಸೊ ಹೆಡ್ಡಿಂಗ್ ಡಾಟ್ ಇನ್ನರ್ ಟೆಕ್ಸ್ಟ್ ಈಕ್ವಲ್ಸ್ ನಮಸ್ಕಾರ. ಇಲ್ಲಿ ಏನ್ ಮಾಡ್ತಾ ಇದೀನಿ, ನನ್ನ ವೆಬ್ ಪೇಜ್ ಅಲ್ಲಿ ಯಾವ ಎಲಿಮೆಂಟ್ ಹೆಡ್ಡಿಂಗ್ ಅಂತ ಡಿಫೈನ್ ಆಗಿದೆಯೋ ಅದ್ರದ್ದು ಇನ್ನರ್ ಟೆಕ್ಸ್ಟ್ ನಾನು ನಮಸ್ಕಾರ ಅಂತ ಚೇಂಜ್ ಮಾಡ್ತಾ ಇದೀನಿ. ಸೊ ಈಗ ಈ ಪ್ರೋಗ್ರಾಮ್ ರನ್ ಮಾಡಿದ್ರೆ ನಮ್ಮ ಔಟ್ಪುಟ್ ಏನಂತ ಬರುತ್ತೆ ನೋಡಿ, ವೆಲ್ಕಮ್ ಟು ಕಲಿಯೋಣ ಅಂತ ಲೋಡ್ ಆಗಿ ಅದು ನಮಸ್ಕಾರ ಅಂತ ಚೇಂಜ್ ಆಯ್ತು. ಯಾಕಂದ್ರೆ ಫಸ್ಟ್ HTML ಪೇಜ್ ಲೋಡ್ ಆಗುತ್ತೆ, ಆಮೇಲೆ ನಮ್ಮ ಜಾವಾ ಸ್ಕ್ರಿಪ್ಟ್ ಪೇಜು ಲೋಡ್ ಆಗುತ್ತೆ. ನೆಕ್ಸ್ಟ್ ನಾನು ನನ್ನ UL ಟ್ಯಾಗ್ ಅಂದ್ರೆ ಲಿಸ್ಟ್ ಎಲಿಮೆಂಟ್ಸ್ ನ ಹೇಗೆ ಚೇಂಜ್ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೆ ಕ್ವೆರಿ ಸೆಲೆಕ್ಟರ್ ನ ಉಪಯೋಗಿಸ್ತೀನಿ. ಸೊ ಡಾಕ್ಯುಮೆಂಟ್ ಡಾಟ್ ಕ್ವೆರಿ ಸೆಲೆಕ್ಟರ್ UL. ಈ ಲಿಸ್ಟ್ ಅಲ್ಲಿ 3 ಐಟಮ್ಸ್ ಇದೆ, ನನಗೆ ಬರೀ ಫಸ್ಟ್ ಐಟಮ್ ಮಾತ್ರ ಚೇಂಜ್ ಆಗಬೇಕು. ಸೊ ಫಸ್ಟ್ ಎಲಿಮೆಂಟ್ ಚೈಲ್ಡ್ ಡಾಟ್, ಇಲ್ಲಿ ಇನ್ನರ್ ಟೆಕ್ಸ್ಟ್ ಕೂಡ ಉಪಯೋಗಿಸ್ಬೋದು ನೀವು, ಅಥವಾ ಟೆಕ್ಸ್ಟ್ ಕಂಟೆಂಟ್ ಅಂತ ಕೂಡ ಉಪಯೋಗಿಸ್ಬೋದು. ನಿಮ್ಗೆ ಎರಡು ತೋರ್ಸೋದಕ್ಕೆ ನಾನು ಇಲ್ಲಿ ಟೆಕ್ಸ್ಟ್ ಕಂಟೆಂಟ್ ನ ಉಪಯೋಗಿಸ್ತಾ ಇದೀನಿ. ನನಗೆ HTML ಬದಲು ಜಾವಾ ಅಂತ ಬರಬೇಕು. ಸೊ ಈಗ ಈ ಪ್ರೋಗ್ರಾಮ್ನ ರನ್ ಮಾಡಿದ್ರೆ ನನಗೆ ಇಲ್ಲಿ HTML ಅನ್ನೋ ಕಡೆ ಜಾವಾ ಅಂತ ಬರಬೇಕು. ನೋಡೋಣ ನೋಡಿ, ಫಸ್ಟ್ HTML ಲೋಡ್ ಆಯ್ತು, ಆಮೇಲೆ ನಮ್ಮ ಜಾವಾ ಸ್ಕ್ರಿಪ್ಟ್ ಫೈಲ್ ಲೋಡ್ ಆದ ತಕ್ಷಣ ಅದು ಜಾವಾ ಅಂತ ಚೇಂಜ್ ಆಯ್ತು. ಇದೇ ರೀತಿ ಲಾಸ್ಟ್ ಎಲಿಮೆಂಟ್ ನ ಹೇಗೆ ಚೇಂಜ್ ಮಾಡೋದು? ಸೊ ಡಾಕ್ಯುಮೆಂಟ್ ಡಾಟ್ ಕ್ವೆರಿ ಸೆಲೆಕ್ಟರ್ UL, ಇಲ್ಲಿ ಫಸ್ಟ್ ಅನ್ನೋ ಕಡೆ ಲಾಸ್ಟ್ ಅಂತ ಮಾಡೋಣ. ಲಾಸ್ಟ್ ಎಲಿಮೆಂಟ್ ಚೈಲ್ಡ್ ಡಾಟ್ ಟೆಕ್ಸ್ಟ್ ಕಂಟೆಂಟ್. ಇಲ್ಲಿ ನಾನು HTML ಅಂದ್ರೆ ಏನೋ ಒಂದು ಟ್ಯಾಗ್ ನೇ ಚೇಂಜ್ ಮಾಡಬೇಕು ಅನ್ಕೊಳ್ಳಿ, ಆಗ ನಾನು ಇನ್ನರ್ HTML ಅಂತ ಉಪಯೋಗಿಸ್ಕೋಬಹುದು. ಇನ್ನರ್ HTML H2 ಅಥವಾ H3 ಅಂತ ಕೊಡ್ತೀನಿ. ಇಲ್ಲಿ ನನಗೆ ಜಾವಾ ಸ್ಕ್ರಿಪ್ಟ್ ಅನ್ನೋದು ದೊಡ್ಡಾಗೆ ಬೇಕು, ಹೆಡ್ಡಿಂಗ್ ಟೈಪ್. ಸೊ H3 ಅಂತ ಕೊಟ್ಟಿದ್ದೀನಿ. ಈಗ ಈ ಪ್ರೋಗ್ರಾಮ್ ರನ್ ಮಾಡಿದ್ರೆ ಔಟ್ಪುಟ್ ಏನಂತ ಬರುತ್ತೆ, ನನ್ನ ಲಾಸ್ಟ್ ಚೈಲ್ಡ್ ಎಲಿಮೆಂಟ್ ಜಾವಾ ಸ್ಕ್ರಿಪ್ಟ್ ಅನ್ನೋದು ದೊಡ್ಡದಾಗಿ ಬರಬೇಕು. ನೋಡಿ, ಅದು ಹೆಡ್ಡಿಂಗ್ ರೀತಿಯಲ್ಲಿ ಬರ್ತಾ ಇದೆ. ಇದು ನಮ್ಮ HTML ಎಲಿಮೆಂಟ್ಸ್ ನ ಟೆಕ್ಸ್ಟ್ ಕಂಟೆಂಟ್ ಚೇಂಜ್ ಮಾಡೋ ರೀತಿ. ನಾವು ಇದೇ ರೀತಿ ನಮ್ಮ ಸ್ಟೈಲ್ಸ್ ಕೂಡ ಚೇಂಜ್ ಮಾಡ್ಬೋದು. ಸೊ ಜಾವಾ ಸ್ಕ್ರಿಪ್ಟ್ ಅಲ್ಲಿ ನಾವು HTML ಮಾತ್ರ ಅಲ್ಲ, CSS ವ್ಯಾಲ್ಯೂಸ್ ಕೂಡ ಚೇಂಜ್ ಮಾಡ್ಬೋದು. ಅದು ಹೇಗೆ? ನಾನು ಡಾಕ್ಯುಮೆಂಟ್ ಡಾಟ್ ಕ್ವೆರಿ ಸೆಲೆಕ್ಟರ್, ಇಲ್ಲಿ ಸ್ಟೈಲ್ಸ್ ನೋಡ್ತೀನಿ, ಡಾಟ್ ಲಿಸ್ಟ್. ನಾನು ಲಿಸ್ಟ್ ಅನ್ನೋ ಸ್ಟೈಲಲ್ಲಿ ಬ್ಯಾಕ್ ಗ್ರೌಂಡ್ ಎಲ್ಲೋ ಅಂತ ಕೊಟ್ಟಿದ್ದೀನಿ. ಸೊ ಇಲ್ಲಿ ನಾನು ಸ್ಟೈಲ್ ಡಾಟ್ ಬ್ಯಾಕ್ ಗ್ರೌಂಡ್ ಈಕ್ವಲ್ಸ್ ವೈಲೆಟ್ ಅಂತ ಕೊಡ್ತೀನಿ. ಸೊ ನನಗೆ ಈ ಎಲ್ಲೋ ಬ್ಯಾಕ್ ಗ್ರೌಂಡ್ ಇರೋದು ವೈಲೆಟ್ ಆಗಿ ಚೇಂಜ್ ಆಗಬೇಕು. ಸೊ ಏನಾಗತ್ತೆ ನೋಡಿ, ನಾವು ಪ್ರೋಗ್ರಾಮ್ ರನ್ ಮಾಡಿದ ತಕ್ಷಣ ಎಲ್ಲೋ ಬ್ಯಾಕ್ ಗ್ರೌಂಡ್ ಏನಾಯ್ತು, ವೈಲೆಟ್ ಆಗಿ ಚೇಂಜ್ ಆಯ್ತು. ಈ ರೀತಿ ನೀವು ಸ್ಟೈಲ್ಸ್ ಕೂಡ ಚೇಂಜ್ ಮಾಡಬಹುದು. ನೀವು ನಮ್ಮ ವೆಬ್ಸೈಟ್ kaliyona.com ನ ವಿಸಿಟ್ ಮಾಡಿದ್ರೆ ಅಲ್ಲಿ ಜಾವಾ ಸ್ಕ್ರಿಪ್ಟ್ ಜೊತೆಗೆ HTML ಮತ್ತೆ CSS ಕೋರ್ಸ್ಗೂ ಎನ್ರೋಲ್ ಆಗ್ಬೋದು. ಈ ಕೋರ್ಸ್ನ ನೀವು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಹಾಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.